ಭಾರತದಲ್ಲಿ ಭಾರತದ್ದೇ ಧ್ವಜ ಹಾರಿಸುವುದಕ್ಕೆ ಸಾವಿನ ಶಿಕ್ಷೆ ವಿಧಿಸುತ್ತಿದ್ದ ಕಾಲವೊಂದಿತ್ತು ಅನ್ನೋ ವಿಚಾರ ನಿಮಗೊತ್ತಾ? ಹೌದು, ಇದು ನಿಜ. ಮತ್ತು ಈ ಘಟನೆ 1940ರ ದಶಕದ್ದು. ಹೈದರಾಬಾದ್ ರಾಜ್ಯದಲ್ಲಿ ಹಿಂದೂ ಮಹಿಳೆಯರ ಮೇಲಿನ ಅತ್ಯಾಚಾರ, ಬಲವಂತದ ಮತಾಂತರ, ಭಾರೀ ತೆರಿಗೆಗಳು, ಸಾಮಾಜಿಕ ತಾರತಮ್ಯ ಮತ್ತು ಧಾರ್ಮಿಕ ಸ್ವಾತಂತ್ರ್ಯದ ಮೇಲಿನ ನಿರ್ಬಂಧಗಳು ಸಾಮಾನ್ಯ ಜನರ ಜೀವನವನ್ನು ಕಷ್ಟಕರವಾಗಿಸಿದ ಸಮಯವದು. ಈ ಸಮಯದಲ್ಲಿ ಆರ್ಯ ಸಮಾಜವು ಹೈದರಾಬಾದ್ ನಿಜಾಮನ ವಿರುದ್ಧ ಧ್ವನಿ ಎತ್ತಿತು. ಈ ಚಳುವಳಿಯು ಒಬ್ಬ ಯುವಕನ ಜೀವನದ ದಿಕ್ಕನ್ನೇ ಬದಲಾಯಿಸಿತು. ಅವನ ಹೆಸರು ಮದನ್ ಸಿಂಗ್ ಮತ್ವಾಲೆ. ಆಗಸ್ಟ್ 15, 1947ರಂದು ದೇಶವು ಸ್ವಾತಂತ್ರ್ಯವನ್ನು ಗಳಿಸಿತು. ಆದರೆ ಹೈದರಾಬಾದ್ನ ನಿಜಾಮ ಮೀರ್ ಉಸ್ಮಾನ್ ಅಲಿ ಖಾನ್ ಭಾರತದೊಂದಿಗೆ ವಿಲೀನಗೊಳ್ಳಲು ನಿರಾಕರಿಸಿದ ಮತ್ತು ಆ ರಜಾಕಾರರ ಮೂಲಕ ಅಲ್ಲಿ ಭಯದ ವಾತಾವರಣ ತೀವ್ರಗೊಂಡಿತು. ಅಂತಹ ಕಷ್ಟದ ಸಮಯದಲ್ಲಿ ಮದನ್ ಸಿಂಗ್ ಮೌನವಾಗಿರಲು ಸಾಧ್ಯವಾಗಲಿಲ್ಲ. ಭಯವನ್ನು ಹೋಗಲಾಡಿಸಬೇಕು ಎಂದು ಅವನು ನಿರ್ಧರಿಸಿದ. ಈ ಉದ್ದೇಶಕ್ಕಾಗಿ ಆಗಸ್ಟ್ 14, 1948ರ ರಾತ್ರಿ, ಸ್ವಾತಂತ್ರ್ಯದ ಮೊದಲ ವಾರ್ಷಿಕೋತ್ಸವದ ಕೇವಲ ಒಂದು ರಾತ್ರಿ ಮೊದಲು ಮದನ್ ಸಿಂಗ್ ತಮ್ಮ ಮನೆಯ ಛಾವಣಿಯ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಿದ. ಇದು ನಿಜಾಮನ ಅಧಿಕಾರಕ್ಕೆ ನೇರ ಸವಾಲಾಗಿತ್ತು. ಪೊಲೀಸರು ಆ ದಿನವೇ ಮದನ್ ಸಿಂಗ್ನನ್ನು ಬಂಧಿಸಿದರು. ಆತನನ್ನು ಜೈಲಿನಲ್ಲಿ ಅಮಾನವೀಯ ಚಿತ್ರಹಿಂಸೆಗೆ ಒಳಪಡಿಸಲಾಯಿತು. ಇದರಿಂದ ಅವನು ಗಂಭೀರವಾಗಿ ಗಾಯಗೊಂಡ ಮತ್ತು ಅದೇ ದಿನ ಪೊಲೀಸ್ ಕಸ್ಟಡಿಯಲ್ಲಿ ಅವನನ್ನು ಹತ್ಯೆ ಮಾಡಲಾಯಿತು. ಅವನ ತ್ಯಾಗ ಇಡೀ ಹೈದರಾಬಾದನ್ನು ಬೆಚ್ಚಿ ಬೀಳಿಸಿತು. ಮದನ್ ಸಿಂಗ್ ಮತ್ವಾಲೆಯ ತ್ಯಾಗ ಜನರ ಭಯವನ್ನು ಛಿದ್ರಗೊಳಿಸಿತು. ಪ್ರತಿಯೊಂದು ಹಳ್ಳಿ ಮತ್ತು ನಗರದಲ್ಲಿ ಸ್ವಾತಂತ್ರ್ಯದ ಬೇಡಿಕೆ ತೀವ್ರಗೊಂಡಿತು. ಈ ಸುದ್ದಿ ದೆಹಲಿಯನ್ನು ತಲುಪಿದಾಗ ದೇಶದ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ದೇಶದ ಏಕತೆಯ ಬಗ್ಗೆ ಯಾವುದೇ ರಾಜಿ ಇಲ್ಲ ಎಂದು ಸ್ಪಷ್ಟವಾಗಿ ಹೇಳಿದರು. ಹೈದರಾಬಾದನ್ನು ಸ್ವತಂತ್ರಗೊಳಿಸಲು ಆಪರೇಷನ್ ಪೋಲೋ ಎಂಬ ಮಿಲಿಟರಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಾಯಿತು ಮತ್ತು 1948ರ ಸೆಪ್ಟೆಂಬರ್ 17ರಂದು ನಿಜಾಮನ ಆಡಳಿತ ಕೊನೆಯಾಯಿತು. 1925ರ ಮಾರ್ಚ್ 11ರಂದು ಜನಿಸಿದ ಮದನ್ ಸಿಂಗ್ ಮತ್ವಾಲೆ ಅವರ ಜೀವನ ಅಲ್ಪಕಾಲಿಕವಾಗಿತ್ತಾದರೂ ಅವರ ಧೈರ್ಯ ಅಮರವಾಯಿತು. ರಾಷ್ಟ್ರ ಮತ್ತು ಸತ್ಯಕ್ಕಾಗಿ ಮಾಡಿದ ತ್ಯಾಗಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂದು ಈ ಮೂಲಕ ಸಾಬೀತಾಯಿತು.